ಮಾಯಕೊಂಡದ ಶಾಸಕರು ಈ ಸುದ್ದಿಯನ್ನು ನೋಡಲೇಬೇಕು. ತಮ್ಮ ಕ್ಷೇತ್ರದ ಜನ ಅನುಭವಿಸುತ್ತಿರುವ ಈ ಸಂಕಟವನ್ನು ತಾವು ನೋಡಲೇಬೇಕು. ನೊಣಗಳ ಕಾಟಕ್ಕೆ ಜನ ಎಷ್ಟು ಹೈರಾಣಾಗಿ ಹೋಗಿದ್ದಾರೆ ಅನ್ನೋದು ತಾವು ತಿಳ್ಕೊಳ್ಳೇಬೇಕು. ನೊಣಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ. ಊರೇ ಜನ ಊರೇ ಖಾಲಿ ಮಾಡ್ತಾ ಇದ್ದಾರೆ. ಊರೇ ಬೇಸತ್ತು ಹೋಗಿದೆ. ಜನ ಊರು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದರೆ ನೊಣಗಳ ಕಾಟ ಅಂಥೇಳಿ. ಮದುವೆಗಳು ಮುರಿದು ಬೀಳ್ತಾ ಇವೆ ನೊಣಗಳ ಕಾಟಕ್ಕೆ. ಇದು ಹೆಬ್ಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಕತೆ. ಇದು ಹೆಬ್ಬಾಳ, ಹುಣಸೇಕಟ್ಟೆ, ಮಂಡಲೂರು, ಕಾಟೇಹಳ್ಳಿ, ನೀರ್ತಡಿ, ಲಕ್ಕಮತ್ತೇನಹಳ್ಳಿ, ಹಾಲುವರ್ತಿ ಗ್ರಾಮಗಳಲ್ಲಿ ನೊಣಗಳ ಕಾಟದಿಂದಾಗಿ ಜನ ಊರು ಬಿಡ್ತಾ ಇದ್ದಾರೆ. ಕುಂತ್ರು ನಿಂತರೂ ಬೆಂಬಿಡದೆ ನೊಣಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ಜನ. ಊರೇ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ. ಬೀಗ ಹಾಕಿ ಸಂಬಂಧಿಕರ ಊರಿಗೆ ತೆರಳುತ್ತಾ ಇದ್ದಾರೆ ಗ್ರಾಮಸ್ಥರು. ನೊಣಗಳ ಹಾವಳಿಗೆ ಮದುವೆ ಮುಂಜಿಗಳು ಮುರಿದು ಬೀಳ್ತಾ ಇವೆ. ಹಂಗೆ ನೊಣ ತುಪ್ಪಕ್ಕನೇ ಬೀಳ್ತಾವೆ ಸರ್. ಅಲ್ಲಿ ಎಣ್ಣೆ ಬಾಂಡ್ಲೆಗೆ ಹಂಗೆ ಬೀಳ್ತಿರ್ತವೆ. ಹಿಟ್ಟು ಕಲ್ಸೋಕೋದ್ರೆ ಹಿಟ್ಟಿಗೆ ಹಂಗೆ ಬೀಳ್ತವೆ. ಟೀ ಮಾಡೋಕೋದ್ರೆ ಟೀಯಾಗೂ ಬೀಳ್ತವೆ. ಆಮೇಲೆ ಈ ಮೊಸರು ಬಜ್ಜಿ ಈಗಿನ ಟೀ ಕೊಟ್ಟಿದ್ದು ಸರ್, ಹಂಗೆ ಟೀ ಕೊಟ್ಟು ತಿರುಗಿದ ಕೊಟ್ಲು ನೊಣ ಬಿದ್ದದಪ್ಪ ಅಂತ ಹೇಳ್ತಾರೆ. ತಿಂಡಿ ತಿನ್ನೋರೆಲ್ಲ ಇದೇನಪ್ಪ ನೊಣಗಳು ಅಂತಂದು ಕೈಯೆಲ್ಲ ಹಿಂಗೆ ಹೊಡ್ಕೊಂಡು. ಮಾಯಕೊಂಡದ ಶಾಸಕರು ಈ ಸುದ್ದಿಯನ್ನು ನೋಡಲೇಬೇಕು. ತಮ್ಮ ಕ್ಷೇತ್ರದ ಜನ ಅನುಭವಿಸುತ್ತಿರುವ ಈ ಸಂಕಟವನ್ನು ತಾವು ನೋಡಲೇಬೇಕು. ನೊಣಗಳ ಕಾಟಕ್ಕೆ ಜನ ಎಷ್ಟು ಹೈರಾಣಾಗಿ ಹೋಗಿದ್ದಾರೆ ಅನ್ನೋದು ತಾವು ತಿಳ್ಕೊಳ್ಳೇಬೇಕು. ನೊಣಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ. ಊರೇ ಜನ ಊರೇ ಖಾಲಿ ಮಾಡ್ತಾ ಇದ್ದಾರೆ. ಊರೇ ಬೇಸತ್ತು ಹೋಗಿದೆ. ಜನ ಊರು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದರೆ ನೊಣಗಳ ಕಾಟ ಅಂಥೇಳಿ. ಮದುವೆಗಳು ಮುರಿದು ಬೀಳ್ತಾ ಇವೆ ನೊಣಗಳ ಕಾಟಕ್ಕೆ. ಇದು ಹೆಬ್ಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಕತೆ. ಇದು ಹೆಬ್ಬಾಳ, ಹುಣಸೇಕಟ್ಟೆ, ಮಂಡಲೂರು, ಕಾಟೇಹಳ್ಳಿ, ನೀರ್ತಡಿ, ಲಕ್ಕಮತ್ತೇನಹಳ್ಳಿ, ಹಾಲುವರ್ತಿ ಗ್ರಾಮಗಳಲ್ಲಿ ನೊಣಗಳ ಕಾಟದಿಂದಾಗಿ ಜನ ಊರು ಬಿಡ್ತಾ ಇದ್ದಾರೆ. ಕುಂತ್ರು ನಿಂತರೂ ಬೆಂಬಿಡದೆ ನೊಣಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ಜನ. ಊರೇ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ. ಬೀಗ ಹಾಕಿ ಸಂಬಂಧಿಕರ ಊರಿಗೆ ತೆರಳುತ್ತಾ ಇದ್ದಾರೆ ಗ್ರಾಮಸ್ಥರು. ನೊಣಗಳ ಹಾವಳಿಗೆ ಮದುವೆ ಮುಂಜಿಗಳು ಮುರಿದು ಬೀಳ್ತಾ ಇವೆ. ಹಂಗೆ ನೊಣ ತುಪ್ಪಕ್ಕನೇ ಬೀಳ್ತಾವೆ ಸರ್. ಅಲ್ಲಿ ಎಣ್ಣೆ ಬಾಂಡ್ಲೆಗೆ ಹಂಗೆ ಬೀಳ್ತಿರ್ತವೆ. ಹಿಟ್ಟು ಕಲ್ಸೋಕೋದ್ರೆ ಹಿಟ್ಟಿಗೆ ಹಂಗೆ ಬೀಳ್ತವೆ. ಟೀ ಮಾಡೋಕೋದ್ರೆ ಟೀಯಾಗೂ ಬೀಳ್ತವೆ. ಆಮೇಲೆ ಈ ಮೊಸರು ಬಜ್ಜಿ ಈಗಿನ ಟೀ ಕೊಟ್ಟಿದ್ದು ಸರ್, ಹಂಗೆ ಟೀ ಕೊಟ್ಟು ತಿರುಗಿದ ಕೊಟ್ಲು ನೊಣ ಬಿದ್ದದಪ್ಪ ಅಂತ ಹೇಳ್ತಾರೆ. ತಿಂಡಿ ತಿನ್ನೋರೆಲ್ಲ ಇದೇನಪ್ಪ ನೊಣಗಳು ಅಂತಂದು ಕೈಯೆಲ್ಲ ಹಿಂಗೆ ಹೊಡ್ಕೊಂಡು